ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಇದು ಸ್ನ್ಯಾಕ್ಸ್ ಟೈಮ್ಗೆ, ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟು ಉಳಿದಿರೋಂಥ ಅನ್ನನ 1 ಕಪ್ ಅನ್ನನ ನಾನು ಇಲ್ಲಿ ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ. ಅಂದರೆ ಮೀಡಿಯಮ್ ಆಗಿ ರುಬ್ಕೊಳ್ಬೇಕು, ತುಂಬ ನೈಸು ಬೇಡ, ತುಂಬ ತರಿಯಾಗೂ ಬೇಡ, ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ಉಳಿದಿರೋಂಥ ಅನ್ನ ರುಬ್ಕೊಂಡಿರೋದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ ಅಳತೆಯಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಹಸಿರು ಮೆಣಸಿಗೆ 1-2 ಹಸಿಮೆಣಸಿಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಸ್ಕಿಪ್ ಮಾಡಿಬಿಡಿ, ಮೊಸರು ಮತ್ತು ಆಲೂಗೆಡ್ಡೆ ಅಂತೂ ಇದಕ್ಕೆ ಈ ರೆಸಿಪಿಗೆ ಹಾಕ್ಕೊಳ್ಳೇಬೇಕು, ತುಂಬಾ ಟೇಸ್ಟಾಗಿರುತ್ತೆ. ಈ ಸ್ನ್ಯಾಕ್ಸ್ ರೆಸಿಪಿಗೆ ನೀವು ಮೊಸರಲ್ಲೇ ಕಲಿಸ್ಕೊಳ್ಬೇಕಾಗತ್ತೆ, ನೀರನ್ನ ಆ್ಯಡ್ ಮಾಡ್ಕೊಳ್ಬೇಡಿ. ನಾವು ಅನ್ನ ಹಾಕ್ಕೊಂಡಿರೋದ್ರಿಂದ ಅದರಲ್ಲೂ ನೀರಾಂಶ ಇರೋದ್ರಿಂದ ಫಸ್ಟು ಕೈಯಲ್ಲೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ನ ಮಾಡ್ಕೊಳ್ಬೇಕು. ಮೊಸರು ಮತ್ತು ಆಲೂಗೆಡ್ಡೆ ಇದೆಲ್ಲ ನೀರಾಂಶ ಇರೋದ್ರಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನಾದರೂ ಈ ಹಿಟ್ಟಿಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ನೀರನ್ನ ಹಾಕ್ಕೊಳ್ಬೇಡಿ. ಮೊಸರಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಜ್ಜಿಗೆ ಥರ ಮಾಡಿ ಇದಕ್ಕೆ ಹಾಕ್ಕೊಂಡು ಆಮೇಲೆ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ನೀರು ಹಾಕ್ಕೊಳ್ದೇ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಈ ಥರ ಬೋಂಡ ಅದಕ್ಕೆ ಆಗಿದೆ. ಈ ಬೋಂಡ ರೆಸಿಪಿನ ಸ್ನ್ಯಾಕ್ಸ್ ರೆಸಿಪಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಗರಿಗರಿಯಾಗಿ ಇರುತ್ತೆ. ಇದೊಂದು ಒಳ್ಳೆ ರೆಸಿಪಿ, ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ಬೋಂಡನ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಲ್ಲಿ ತಿಂತಾ ಇರ್ತೀರಾ, ಈ ಅನ್ನದಿಂದ ಮಾಡಿರೋವಂಥ ಈ ಸ್ನ್ಯಾಕ್ಸ್ ಬೋಂಡನ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಫಸ್ಟು ಪಕ್ಕದಲ್ಲಿ ನಾನು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೆ. ಇವಾಗ ಈ ಹಿಟ್ಟನ್ನ ಸ್ವಲ್ಪನೇ ತೆಗೆದು ಹಾಕೋಣ. ಅಂದರೆ ಪಕೋಡ ರೀತಿಯೂ ಕೂಡ ಹಾಕ್ಕೊಳ್ಬೋದು, ಬೋಂಡ ರೀತಿಯೂ ಕೂಡ ಹಾಕ್ಕೊಳ್ಬೋದು, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಸೊ ಆ ರೀತಿಯನ್ನು ಹಾಕ್ಕೊಳ್ಳಿ. ನಾನು ಬೋಂಡ ರೀತಿ ಸ್ವಲ್ಪ ಹಿಟ್ಟನ್ನ ತೆಗೆದು ಸ್ವಲ್ಪ ಬಿಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಇವಾಗ ಚೆನ್ನಾಗಿ ಬೆಂದಿದೆ, ಅಂದರೆ ಸ್ವಲ್ಪ ಗುಳ್ಳೆ ಎಲ್ಲ ಕಡಿಮೆ ಆಗಿದೆ. ಇವಾಗ ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಡಬಲ್ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಾಗ ತುಂಬಾ ರುಚಿಯಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ. ರಾತ್ರಿ ಉಳಿದಿರೋ 1 ಕಪ್ ಅನ್ನದಿಂದ ಎಷ್ಟು ಚೆನ್ನಾಗಿರೋ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಳ್ಬೋದು. ಟೀ ಟೈಮ್ ಮತ್ತು ಕಾಫಿ ಟೈಮ್ಗಂತೂ ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಎಲ್ಲನೂ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಅಂದರೆ ಅನ್ನ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ಬೇಯಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹೋಗುತ್ತೆ ಬೋಂಡ. ಹಾಗಾಗಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ಈ ಬೋಂಡ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ, ತುಂಬ ಗೋಲ್ಡನ್ ಬ್ರೌನ್ ಕಲರ್ ಈ ಕಲರ್ ಬಂದಿದೆ. ಈ ಕಲರ್ ಬಂದಿದ್ರೆ ಪರ್ಫೆಕ್ಟಾಗಿ ನಮಗೆ ಬೋಂಡ ರೆಡಿಯಾಗಿದೆ ಅಂತ. ಇವಾಗೆಲ್ಲ ಬೋಂಡನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ತುಂಬ ರುಚಿಯಾಗಿದೆ ನೋಡಿ, ಎಷ್ಟು ಗರಿಗರಿಯಾಗಿದೆ ಅಂತ ಇಲ್ಲೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋದಕ್ಕಿದು ಚಟ್ನಿ ಜೊತೆ ತಿನ್ಬೋದು, ಟೊಮೊಟೊ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಆಗಿರ್ಬೋದು ಅಥವಾ ಪುದೀನ ಚಟ್ನಿ ಆಗಿರ್ಬೋದು. ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ನೋಡಿ, ಬೋಂಡ ಒಂದೇ ರೀತಿ ತಿಂದು ಬೇಜಾರಾಗಿದೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಒಂದು ಸಲ ಬೋಂಡನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸೊಬ್ರು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೀಕ್ಲಿ ನಾನು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.